ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ನನ್ನ ಸಂತೋಷಕ್ಕೆ ಕಾರಣ ನೀನೇ ಏಸಯ್ಯ, ನೀನೇ ಏಸಯ್ಯ, ನನ್ನ ಆಧಾರ ನೀನೇ. ನನ್ನ ಸಮೃದ್ಧಿಗೆ ಕಾರಣ ನೀನೇ ಏಸಯ್ಯ, ನೀನೇ ಏಸಯ್ಯ, ನನ್ನ ಐಶ್ವರ್ಯ ನೀನೇ. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ ದೇವ, ಕಾಪಾಡಿದೆ. ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ ದೇವ, ಕಾಪಾಡಿದೆ. ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈಗ ತಾನೇ ಹಾಡಿದಾಗೆ ಈ ಡಿಸೆಂಬರ್ ತಿಂಗಳ ಮೊದಲನೆಯ ದಿನ ಈ ಜೀವಸ್ವರ ನಮಗೆ ಈ ತಿಂಗಳ ವಾಗ್ದಾನದ ವಚನವಾಗಿ ಮಾರ್ಪಡಲಿ. ನನ್ನ ಸಂತೋಷಕ್ಕೆ ಕಾರಣ ನೀನೇ ಏಸಯ್ಯ. ನಿಮ್ಮ ದುಃಖ ಸಂತೋಷವಾಗಿ ಮಾರ್ಪಡುವುದು. ಧೈರ್ಯದಿಂದಿರಿ. ಯೋಬನ ಗ್ರಂಥ 8ನೇ ಅಧ್ಯಾಯ ವಚನ 21-22. ತುಂಬಿಸುವನು ಆತ ನಿನ್ನ ಬಾಯಿಯನ್ನು ನಗೆಯಿಂದ, ನಿನ್ನ ತುಟಿಗಳನ್ನು ಉತ್ಸಾಹ ಧ್ವನಿಯಿಂದ. ಆಮೇನ್ ಎಂದು ಟೈಪ್ ಮಾಡುವ. ದೇವಾ, ನನ್ನ ಬಾಯಿಯನ್ನು ನಗುವಿನಿಂದ ತುಂಬಿಸು, ನನ್ನ ನಾಲಿಗೆಯನ್ನು ಉತ್ಸಾಹ ಧ್ವನಿಯಿಂದ ಅಭಿಷೇಕ ಮಾಡು ಎಂಬುದಾಗಿ. ಇದರ ಅರ್ಥ, ನಮ್ಮ ಬಾಯಿ ನಗುವಿನಿಂದ ತುಂಬಿಸೋದೇನು? ಯಾವಾಗ ನಾವು ನಗ್ತೀವಿ? ಸಂತೋಷ ಆದಾಗ, ಆನಂದ ಆದಾಗ, ನಮ್ಮ ಜೀವಿತದಲ್ಲಿ ಒಳಿತಾದವುಗಳು ಸಂಭವಿಸಿದಾಗ ಸಂತೋಷ, ನಗು, ಆನಂದ. ದೇವರು ಹೇಳ್ತಾರೆ, ಈ ತಿಂಗಳು, ವರ್ಷದ ಕೊನೆಯ ತಿಂಗಳು ಡಿಸೆಂಬರ್ ತಿಂಗಳಲ್ಲಿ ಬಂದಿದ್ದೇವೆ. ಮೊದಲನೆಯ ದಿನ ನಿನ್ನನ್ನು, ನಿನ್ನ ಬಾಯಿಯನ್ನು ನಗುವಿನಿಂದ ನಾನು ತುಂಬಿಸುತ್ತೇನೆ. ಹೇಗೆ ಅಂತ ನೋಡೋಣ. ಓಕೆ, ಉತ್ಸಾಹ ಧ್ವನಿ ಅಂದ್ರೇನು? ಇಲ್ಲಿ ಉತ್ಸಾಹ ಧ್ವನಿ ಅಂತಿದೆ ಮೊಬೈಲಲ್ಲಿ. ಜಯಘೋಷದ ಧ್ವನಿಯಿಂದ, ಜಯಘೋಷ, ವಿಕ್ಟರಿ, ದ ವಾಯ್ಸ್ ಆಫ್ ವಿಕ್ಟರಿ, ಜಯಘೋಷದ ಧ್ವನಿಯಿಂದ ನಾನು ನಿಮ್ಮನ್ನು ಅಭಿಷೇಕಿಸುವೆನು ಎಂಬುದಾಗಿ. ಆಮೇನ್ ಎಂದು ಟೈಪ್ ಮಾಡೋಣ. ದೇವರು ನನ್ನ ಬಾಯಿಯನ್ನು ನಗುವಿನಿಂದ, ಸಂತೋಷದಿಂದ ತುಂಬಿಸುತ್ತಾರೆ. ನನ್ನ ಬಾಯಿಯನ್ನು ಜಯಘೋಷದ ಧ್ವನಿಯಿಂದ, ಉತ್ಸಾಹದ ಧ್ವನಿಯಿಂದ ಅಭಿಷೇಕಿಸುತ್ತಾರೆ. ಆಮೇನ್ ಎಂಬುದಾಗಿ. ಅವಮಾನ ಮುಸುಕುವುದು ನಿನ್ನ ಹಗೆಗಳನ್ನು. ನಿನ್ನನ್ನ ಹಗೆ ಮಾಡುವ ನಿನ್ನ ಶತ್ರುಗಳ ಮೇಲೆ ಅವಮಾನ ಮುಸುಕುವುದು. ಲಜ್ಜೆ, ನಾಚಿಕೆ, ಅವಮಾನ ನಿನ್ನ ಶತ್ರುಗಳಿಗೆ. ಅವರ ಯೋಜನೆಗಳು ನಿಷ್ಕ್ರಿಯವಾಗುವು, ಅವರ ಎಲ್ಲ ಆಲೋಚನೆಗಳು ವ್ಯರ್ಥವಾಗುವು. ಅವಮಾನ, ಲಜ್ಜೆಯಿಂದ ತಲೆ ತಗ್ಗಿಸುವರು. ದುರುಳರ ನಿವಾಸವಾದರೂ ನಿರ್ಮೂಲವಾಗುವುದು. ದುರುಳರು, ದುಷ್ಟರ ನಿವಾಸ ನಾಶವಾಗಿ ಹೋಗುವುದು. ಆದರೆ ದೇವರ ಮಕ್ಕಳ ಬಾಯಿ ನಗುವಿನಿಂದ, ಸಂತೋಷದಿಂದ ದೇವರು ತುಂಬಿಸುತ್ತಾರೆ. ಮಾತ್ರವಲ್ಲ, ಉತ್ಸಾಹ ಧ್ವನಿಯಿಂದ ಅಭಿಷೇಕಿಸುತ್ತಾರೆ. ಹೇಗೆ ಈ ತಿಂಗಳು ನೀವು ಆ ಒಂದು ಸಂತೋಷವನ್ನ ಅನುಭವಿಸುವಿರಿ ಎಂಬುದಾದರೆ, ಲೂಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ ವಚನ 57. ದಿನ ತುಂಬಿದಾಗ ಎಲಿಜಬೆತಳು ಗಂಡು ಮಗುವಿಗೆ ಜನ್ಮವಿತ್ತಳು. ಸರ್ವೇಶ್ವರ ಆಕೆಗೆ ವಿಶೇಷ ಕೃಪೆ, ವಿಶೇಷ ಕೃಪೆ, ಕೃಪೆಯಲ್ಲಿ ಕೃಪೆ, ವಿಶೇಷ ಕೃಪೆ. ಈ ತಿಂಗಳು ನಿಮ್ಮ ಮೇಲೂ, ನಿಮ್ಮ ಕುಟುಂಬದ ಮೇಲೂ, ನಿಮ್ಮ ಸಂತತಿ ಸಂತಾನದ ಮೇಲೂ ದೇವರ ವಿಶೇಷ ಕೃಪೆಯನ್ನು ನೀವು ಅನುಭವಿಸುವವರಾಗಿರುತ್ತೀರಿ. ಅದಕ್ಕೆ ಸಾಕ್ಷಿಯನ್ನ ಹೇಳುವಂತೆ ಪ್ರಾರ್ಥನೆ ಮಾಡಿಕೊಳ್ಳಿ. ಅದ್ಭುತವನ್ನ ನಿಮ್ಮ ಜೀವಿತದಲ್ಲಿ ನೀವು ನೋಡುವಿರಿ. ದೇವರು, ಸರ್ವೇಶ್ವರ ಆಕೆಗೆ ವಿಶೇಷ ಕೃಪೆ ತೋರಿದ್ದಾರೆಂದು ಅರಿತುಕೊಂಡ ನೆರೆಹೊರೆಯವರು, ಎಲಿಜಬೆತ್ ಅಮ್ಮಳ ಮೇಲೆ ದೇವರು ವಿಶೇಷ ಕೃಪೆ ತೋರಿದ್ದಾರೆ ಎಂಬುದನ್ನ ಯಾರು ಗುರುತಿಸಿದರು? ನೆರೆಹೊರೆಯವರು, ಸಂಬಂಧಿಕರು ಗುರುತಿಸಿದರು. ದೇವರು ನಿನ್ನನ್ನು ಆಶೀರ್ವದಿಸಿದ್ದಾರೆ ಎಂಬುದನ್ನ ಈ ಜನರು ಕಾಣುವರು. ನಿನ್ನ ಶತ್ರುಗಳು ಕಾಣುವರು, ನಿನ್ನ ಸಂಬಂಧಿಕರು ಕಾಣುವರು. ಯಾವ ಜನ ನಿನ್ನನ್ನು ತೂಚಿ ಎಂದು ನಿರಾಕರಿಸಿದ್ದರೋ ಅದೇ ಜನರು, ಈಕೆ ದೇವರ ವಿಶೇಷ ಕೃಪೆಗೆ ಪಾತ್ರಳಾಗಿದ್ದಾಳೆ, ದೇವರು ಎಂತ ಮಹತ್ ಕಾರ್ಯವನ್ನ ಈಕೆಗೆ ಮಾಡಿದ್ದಾರೆ ಎಂದು ಅರಿತುಕೊಂಡು ಆಕೆಯೊಡನೆ ಸೇರಿ ಸಂತೋಷ ಪಟ್ಟರು. ಪ್ರೈಸ್ ದ ಲಾರ್ಡ್. ಎಲಿಜಬೆತ್ ಅಮ್ಮಳು ಬಂಜೆಯಾಗಿದ್ದಳು, ಮುಪ್ಪಿನ ವಯಸ್ಸಿನಲ್ಲಿಯೂ. ಆಕೆಯ ಅವಮಾನ, ದುಃಖ,
ನೋವು ಬಂಜತನವನ್ನ ನೀಗಿ ದೇವರು ವಿಶೇಷ ಕೃಪೆಯಿಂದ ಸ್ನಾನಿಕ ಯೋಹಾನನ ಕೈಗಳಲ್ಲಿ ಹಿಡಿದುಕೊಂಡಾಗ ಜನರೆಲ್ಲರೂ ಆಕೆಯೊಡನೆ ಸೇರಿ ಸಂತೋಷ ಪಟ್ಟರು. ಅಂಥ ಒಂದು ಸಂತೋಷ, ನಿನ್ನ ಸಂತೋಷ ಪರರೊಟ್ಟಿಗೆ ಸೇರಿ ಹಂಚಿಕೊಳ್ಳುವಂತೆ ದೇವರು ಅಭಿಷೇಕಿಸಲಿದ್ದಾರೆ. ಹೇಗೆ 10 ನಾಣ್ಯಗಳಿದ್ದಂಥ ಸ್ತ್ರೀ ಒಂದು ನಾಣ್ಯವನ್ನು ಕಳೆದುಕೊಂಡಾಗ ಕತ್ತಲೆಯಲ್ಲಿ ಕಳೆದುಕೊಂಡ ನಾಣ್ಯವನ್ನು ಬೆಳಕು ಹಚ್ಚಿ ಹುಡುಕಾಡಿ ಅದು ಸಿಕ್ಕಿದಾಗ ನೆರೆಹೊರೆಯವರನ್ನೆಲ್ಲ ಒಟ್ಟಾಗಿ ಸೇರಿ ಸಂತೋಷ ಪಟ್ಟಳು. ಆಮೇನೆಂದು ಹಾಕೋಣ. ಈ ತಿಂಗಳು ನಿಮಗೆ ಸಂತೋಷಕರವಾದ ತಿಂಗಳಾಗಿದೆ. ಶುಭ ಸಮಾಚಾರ ನಿಮ್ಮನ್ನು ಹುಡುಕಿ ಬರಲಿದೆ. ನಿಮ್ಮ ಜೀವನ ನಗುವಿನಿಂದ ತುಂಬಿಸಲ್ಪಡುತ್ತಿದೆ. ನೀವು ದುಃಖಪಟ್ಟ ದಿನಗಳಿಗೆ ಸರಿಯಾಗಿ, ನೀವು ಅವಮಾನ ಪಟ್ಟ ದಿನಗಳಿಗೆ ಸರಿಯಾಗಿ 2 ಪಟ್ಟು ಸಂತೋಷದ ದಿನಗಳನ್ನು ದೇವರು ನಮಗೆ ಅನುಗ್ರಹಿಸಲಿದ್ದಾರೆ. ಆ ಸಂತೋಷ ಆನಂದವನ್ನ ಯಾರು ನಿಮ್ಮಿಂದ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಕೀರ್ತನೆ 30 ವಚನ 11ರಲ್ಲಿ ನಾವು ನೋಡುತ್ತೇವೆ, ನನ್ನ ಗೋಳಾಟವನ್ನು ಕುಣಿದಾಟವನ್ನಾಗಿ ಮಾರ್ಪಡಿಸಿದರು. ಆಮೇನ್. ಎನ್ನ ಗೋಳಾಟವನ್ನು ನೀನು ಕುಣಿದಾಟವಾಗಿಸಿದೆ, ಎನ್ನ ಗೋಣಿ ತಟ್ಟನ್ನು ಹರ್ಷಾಭರಣ. ಎಂತ ಆಭರಣ? ಸಂತೋಷದ ಆಭರಣ, ಹರ್ಷಾಭರಣವಾಗಿಸಿದೆ ಎಂಬುದಾಗಿ. ಸ್ತ್ರೀಯರಿಗೆ ಆಭರಣ ಅಂದ್ರೆ ತುಂಬಾ ಇಷ್ಟ. ಡೋಂಟ್ ವರಿ, ನಿಮಗೆ ಬೇಕಾದ ಆಭರಣಗಳು ನಿಮ್ಮ ಮನೆ ಬಂದು ಸೇರಲಿ. ಅಕ್ಕ, ಚಿನ್ನದ ರೇಟ್ ಗಗನಕ್ಕೇರಿದೆ. ಡೋಂಟ್ ವರಿ, ಸ್ವರ್ಗ ರಾಜ್ಯದಲ್ಲಿ ಚಿನ್ನ ಏನು ಹಾದಿ ಬೀದಿಗಳಲ್ಲಿ ರಸ್ತೆಗಳೆಲ್ಲ ಚಿನ್ನ ನನ್ನದು, ಬೆಳ್ಳಿ ನನ್ನದು. ನೀನು ಬಯಸಿದ್ದೆ ಆದರೆ ನಿನ್ನ ಮನಸ್ಸಿನ ಆಸೆ ಆಕಾಂಕ್ಷೆಗಳನ್ನು ದೇವರು ಪೂರೈಸಲು ಶಕ್ತರಾಗಿದ್ದಾರೆ. ಓಕೆ, ನಿನ್ನ ಗೋಳಾಟವನ್ನ ಕುಣಿದಾಟವನ್ನಾಗಿಸುವರು. ಇಸ್ರಾಯೇಲರನ್ನ ಈಜಿಪ್ಟಿನಿಂದ ಬಿಡುಗಡೆ ಮಾಡಿ ಬರುವಾಗ ಅಲ್ಲಿಂದ ತಪ್ಪಿಸಿಕೊಂಡು ಬಂದರು ಸಹ ಶತ್ರುಗಳು, ಕಠಿಣವಾದ ಸಿಪಾಯಿಗಳು, ಸೈನಿಕರು ಸಕಲ ಶಸ್ತ್ರಾಸ್ತ್ರಗಳೊಡನೆ ಇಸ್ರಾಯೇಲರನ್ನ ಬೆನ್ನತ್ತಿ ಬಂದರು. ಆದರೆ ದೇವರು ಮಹತ್ ಕಾರ್ಯಗಳನ್ನ ಮಾಡಿ ಅವರ ದುಃಖವನ್ನು ನೀಗಿಸಿದರು, ಅವರ ಭಯಭೀತಿಯಿಂದ ಬಿಡುಗಡೆ ಮಾಡಿದರು. ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿ ಒಣ ನೆಲದೊಳಗೆ ನಡೆದುಕೊಂಡು ಬಂದು ದಡವನ್ನ ಸೇರಿದರು. ಹಿಂದಕ್ಕೆ ತಿರುಗಿ ನೋಡುತ್ತಾರೆ, ಅವರ ಶತ್ರುಗಳು ಸಮುದ್ರದಲ್ಲಿ ನಾಶವಾಗಿ ಬಿಟ್ಟರು. ಇದುವರೆಗೂ ನಿಮ್ಮನ್ನು ಬಾಧಿಸಿದ ಶತ್ರುಗಳು, ರೋಗ ಇರಬಹುದು, ಮಾಟ ಮಂತ್ರ ದುಷ್ಟ ಶಕ್ತಿಗಳಿರಬಹುದು, ಯೇಸುವಿನ ನಾಮದಲ್ಲಿ ಈ ತಿಂಗಳು ಅವೆಲ್ಲವೂ ಸಮುದ್ರದಲ್ಲಿ ನಾಶವಾಗಿ ಇರುತ್ತದೆ. ನೀವು ಹುಡುಕಿದರೂ ನಿಮಗೆ ನಿಮ್ಮ ಶತ್ರುಗಳು ಕಣ್ಣಿಗೆ ಬೀಳುವುದಿಲ್ಲ. ಹುಡುಕಿದರೂ ನಿಮ್ಮ ರೋಗಗಳು ನಿಮ್ಮ ಶರೀರದಲ್ಲಿ ಇರುವುದಿಲ್ಲ. ಆಮೇನೆಂದು ಟೈಪ್ ಮಾಡಿ. ನಿಮ್ಮ ಶರೀರದ ರೋಗ ರುಜಿನಗಳು, ವಿಷ ಕ್ರಿಮಿಕೀಟಗಳು ಯೇಸುವಿನ ನಾಮದಲ್ಲಿ ನಿಷ್ಕ್ರಿಯವಾಗಲಿ. ನೀವು ಹುಡುಕಿದರೂ ನಿಮ್ಮ ಶತ್ರುಗಳು ನಿಮ್ಮ ಕಣ್ಣಿಗೆ ಬೀಳಲಾರರು. ಅವರು ನಾಶವಾಗಿ ಹೋಗಿದ್ದಾರೆ. ಸಮುದ್ರದಲ್ಲಿ ಕೆಡವಿ ಹಾಕಲ್ಪಟ್ಟಾಗ ಆ ಒಂದು ದೃಶ್ಯವನ್ನ ನೋಡಿದ ಇಸ್ರಾಯೇಲರು ಜಯಘೋಷ ಧ್ವನಿಯಿಂದ ಸರ್ವೇಶ್ವರನು ಮಹತ್ ಕಾರ್ಯಗಳನ್ನು ಮಾಡಲು ಶಕ್ತನಾದ ದೇವರಿಗೆ ಧನ್ಯವಾದ, ಸ್ತೋತ್ರ ಎಂದು ದೇವರಿಗೆ ಜಯಘೋಷದಿಂದ ಆರ್ಭಟಿಸಿ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿದರು. ಮಿರ್ಯಾಮಳಾದರೂ ದಮ್ಮಟಿಯನ್ನು ಬಡಿಯುತ್ತಾ ಹೆಂಗಸರನ್ನೆಲ್ಲ ಸೇರಿಸಿಕೊಂಡು ನಾಟ್ಯವಾಡುತ್ತಾ ಕುಣಿದಾಡಿದಳು. ಸರ್ವೇಶ್ವರನು ನಮಗೆ ಜಯವನ್ನ ತಂದು ಕೊಟ್ಟಿದ್ದಾನೆ. ವಿಜಯ ರಾಜ ಯೇಸುವಿಗೆ ಸ್ತೋತ್ರವಾಗಲಿ. ರಾಹುತರನ್ನು, ಸೈನಿಕರನ್ನು ಸಮುದ್ರದಲ್ಲಿ ಕೆಡವಿ ಹಾಕಿದ್ದಾರೆ. ನಮ್ಮ ಶತ್ರುಗಳನ್ನ ನಾಶ ಮಾಡಿದ್ದಾರೆ. ನಮಗೆ ಜಯವನ್ನು ತಂದು ಕೊಟ್ಟಿದ್ದಾರೆ. ನಮ್ಮ ದುಃಖವನ್ನು ಸಂತೋಷವನ್ನಾಗಿ, ನಮ್ಮ ಗೋಣಿ ತಟ್ಟನ್ನು ಹರ್ಷಾಭರಣವನ್ನಾಗಿ ಮಾರ್ಪಡಿಸಿದ್ದಾರೆ ಎಂದು ಕುಣಿದಾಡಿದಳು. ದೇವರು ಕೊಡುವ ಸಂತೋಷ ಪರಿಪೂರ್ಣವಾದದ್ದು. ಮತ್ತಾಯ 5:11-12 ನಾವು ನೋಡುತ್ತೇವೆ, ನನ್ನ ಶಿಷ್ಯರು ನೀವಾದ್ದರಿಂದ ಜನರು ನಿಮ್ಮನ್ನ ಧಿಕ್ಕರಿಸುವರು, ಹಿಂಸಿಸುವರು, ಇಲ್ಲ ಸಲ್ಲದನ್ನ ನಿಮ್ಮ ಮೇಲೆ ಹೇಳುವರು, ಅಧಿಕಾರಿಗಳ ಮುಂದೆ, ನ್ಯಾಯಸ್ಥಾನದ ಮುಂದೆ ನಿಮ್ಮನ್ನು ಕರೆದುಕೊಂಡು ಹೋಗಿ ನಿಲ್ಲಿಸುವರು. ಭಯಪಡಬೇಡಿ, ನೀವು ಭಾಗ್ಯವಂತರು, ಸಂತೋಷಿಸಿ. ದೇವರ ಸಂತೋಷ 1 ಪೇತ್ರ 4:14 ನಾವು ನೋಡುತ್ತೇವೆ. ಈ ಕಷ್ಟ ಸಂಕಟಗಳಿಗೆ ನೀವು ಗುರಿಯಾದಾಗ ಮಹಿಮಾನ್ವಿತ ದೇವರ ಆತ್ಮ ನಿಮ್ಮಲ್ಲಿ ನೆಲೆಗೊಳ್ಳುವುದು. ನೀವು ಸಂತೋಷಿಸುವಿರಿ, ದುಃಖ ನಿಮಗೆ ಆಗುವುದಿಲ್ಲ. ಪ್ರೇಷಿತರನ್ನ ಚಾಟಿ ಏಟುಗಳಿಂದ ಒಡೆದಾಗ ಯೇಸುವಿನ ನಾಮಕ್ಕೋಸ್ಕರ ಶಿಕ್ಷೆ ಅನುಭವಿಸಲು ನಾವು ಯೋಗ್ಯರಾದೆವು ಎಂದು ಸಂತೋಷದಿಂದ ಹೊರಗಡೆ ಬಂದರು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಕಣ್ಗಳನ್ನ ಮುಚ್ಚೋಣ. ಕರ್ತನಾದ ಯೇಸುವೇ, ಮುಂಜಾನೆ ಜೀವಸ್ವರನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ಸಮರ್ಪಿಸುತ್ತೇನೆ. ಈ ದಿನ ನೀವು ಕೊಟ್ಟಂತ ದೇವರ ವಾಗ್ದಾನ ಯೋಬ 8:21, ದೇವರು ನನ್ನ ಬಾಯಿಯನ್ನು ನಗುವಿನಿಂದಲೂ ನನ್ನ ಬಾಯಿಯನ್ನು ಜಯಘೋಷದ ಧ್ವನಿಯಿಂದಲೂ ಸಂತೋಷದಿಂದಲೂ ಅಭಿಷೇಕಿಸಿದ್ದಾರೆ. ನನ್ನ ಶತ್ರುಗಳಿಗೆ
ಮುಸುಕು ನಾಶನ ಉಂಟಾಗುವುದು, ದುರ್ಜನರ ನಿವಾಸ ನಾಶವಾಗಿ ಹೋಗುವುದು, ಸಜ್ಜನರ ನಿವಾಸ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳುವುದು ಎಂಬಂತೆ ಇವರ ದುಃಖಗಳು ಸಂತೋಷವಾಗಿ ಮಾರ್ಪಡಲಿ. ಇವರು ಕಷ್ಟಪಟ್ಟ ದಿನಗಳಿಗೆ ಸರಿಯಾಗಿ 2 ಪಟ್ಟು ಆಶೀರ್ವಾದದ ದಿನಗಳನ್ನು ಅನುಗ್ರಹಿಸಿ ಎಲಿಜಬೆತ್ ಅಮ್ಮಳು ದೇವರ ವಿಶೇಷ ಕೃಪೆಗೆ ಪಾತ್ರರಾಗಿ ಜನರೆಲ್ಲರೂ ಆಕೆಯೊಡನೆ ಸೇರಿ ಸಂತೋಷಪಟ್ಟ ರೀತಿಯಲ್ಲಿ ದೇವರ ಮಹತ್ ಕಾರ್ಯಗಳು ಈ ಕುಟುಂಬದಲ್ಲಿ ಜರುಗುವಂತಾಗಲಿ ಸ್ವಾಮಿ. ಅಳುತ್ತಾ ಅಳುತ್ತಾ ಅವರು ಬಿತ್ತುವರು, ನಗು ನಗುತ್ತಾ ಅವರು ತೆನೆಗಳನ್ನು ಕೊಯ್ಯುವರು, ಅಳುತ್ತಾ ಅಳುತ್ತಾ ಅವರು ಪ್ರಾರ್ಥಿಸುವುದರು. ಆದರೆ ಸಂತೋಷದಿಂದ ದೇವರಿಗೆ ಸಾಕ್ಷೀಕರಿಸಿ ಒಳ್ಳೆಯವನಾದ ಪ್ರಭುವಿಗೆ ಧನ್ಯವಾದ, ಮಹತ್ ಕಾರ್ಯಗಳನ್ನು ಎಸಗಿದ ಸರ್ವಶಕ್ತನಿಗೆ ಧನ್ಯವಾದಗಳನ್ನು ಸಲ್ಲಿಸುವ ಅಭಿಷೇಕ ನಮ್ಮೊಬ್ಬೊಬ್ಬರಿಗೆ ಲಭಿಸುವಂತೆ, ನಿಮಗೆ ಸಾಕ್ಷಿಗಳಾಗಿ ನಿಲ್ಲುವಂತೆ ಸಂತೋಷ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿ. ಶುಭವೂ ಕೃಪೆಯು ಅನುದಿನವೂ ನಮ್ಮನ್ನು ಹಿಂಬಾಲಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು.